15 ಲಕ್ಷದ ಒಂದು SUV ಕಾರ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಎಷ್ಟು ಅರ್ನ್ ಮಾಡಬೇಕು ಅಂತ ನಿಮಗೆ ಗೊತ್ತಾ? ಸೊ ಇವಾಗ ಅನ್ಕೊಳ್ಳೋಣ, ನೀವೊಂದು 15 ಲಕ್ಷದ SUV ಕಾರ್ನ ಪರ್ಚೇಸ್ ಮಾಡೋಕೆ ಹೋಗಿದ್ದೀರಾ ಅಂತ. ಅದಕ್ಕೆ 28% GST ಆ್ಯಡ್ ಆಗುತ್ತೆ. ಬಟ್ ಇದು ಇಲ್ಲಿಗೆ ನಿಲ್ಲಲ್ಲ, ಇದ್ರ ಮೇಲೆ ಸೆಸ್ ಟ್ಯಾಕ್ಸ್ ಕೂಡ ಆ್ಯಡ್ ಆಗುತ್ತೆ. ಇದು ಕಾರ್ ಟು ಕಾರ್ ವೇರಿ ಆಗುತ್ತೆ ಆ್ಯಂಡ್ ಇದು ಕಾರ್ ಲೆಂತ್, ಎಂಜಿನ್ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು ಆವ್ರೇಜ್ ಆಗಿ 15% ಆಸ್ ಅ ಸೆಸ್ ಟ್ಯಾಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಟೋಟಲಿ ಇಲ್ಲಿಗೆ 15 lakh ಕಾರ್ ಪ್ರೈಸ್ ಪ್ಲಸ್ 6,45,000 ಮೀನ್ಸ್ ಇಲ್ಲಿಗೆ ನಿಮ್ಮ ಟೋಟಲ್ ಕಾರ್ ಪ್ರೈಸ್ ಬಂದ್ಬಿಟ್ಟು 21,45,000. ಇದಾದ್ಮೇಲೆ ನೀವು ರಿಜಿಸ್ಟ್ರೇಷನ್ ಆ್ಯಂಡ್ ರೋಡ್ ಟ್ಯಾಕ್ಸ್ ಅನ್ನು ಕೂಡ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಇದು ಸ್ಟೇಟ್ ಟು ಸ್ಟೇಟ್ ವೇರಿ ಆಗುತ್ತೆ, ಬಟ್ ನಮ್ಮ ಕರ್ನಾಟಕದಲ್ಲಿ ಇದು ಜಾಸ್ತಿನೇ ಇದೆ. ಆಸ್ ಆಫ್ ನಾವು 17%. ಆ್ಯಂಡ್ ಇವಾಗ ಒಂದು ಕಾರ್ ತಗೊಂಡಿದ್ದೀವಿ ಅಂದಮೇಲೆ ಅದ್ರ ಮೇಲೆ ಇನ್ಶೂರೆನ್ಸ್ ಬೈ ಮಾಡೋದು ಕೂಡ ಮ್ಯಾಂಡೇಟರಿ. ಸೊ ಇಲ್ಲಿ ನಾವು 20,000 ಇನ್ಶೂರೆನ್ಸ್ ಪ್ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ 20,000 ಮೇಲೂ ಕೂಡ 18% GSTನ ಪೇ ಮಾಡಬೇಕಾಗುತ್ತೆ. ಸೊ ಟೋಟಲಿ 23,600. ಸೊ ಇವಾಗ ಒಂದು ಕಾರ್ ತಂದಿದ್ದೀವಿ ಅಂದಮೇಲೆ ಮಿನಿಮಮ್ ಒಂದು 5,000 ಕಿಲೋಮೀಟರ್ ಆದರೂ ಓಡಿಸೋಕೆ 25,000 ಫ್ಯೂಯಲ್ ಕಾಸ್ಟ್ ಬರುತ್ತೆ. ಆದರೆ ಈ ಫ್ಯೂಯಲ್ ಕಾಸ್ಟಲ್ಲೂ ಕೂಡ 30 to 40% ವ್ಯಾಟ್, ಡೀಲರ್ ಕಮಿಷನ್ ಆ್ಯಂಡ್ ಎಕ್ಸೈಸ್ ಡ್ಯೂಟಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇಲ್ಲಿಗೆ ನಿಮ್ಮ ಟೋಟಲ್ ಕಾರ್ ಪ್ರೈಸ್ ಬಂದ್ಬಿಟ್ಟು 24,73,600 rupees. ಅಂದರೆ ಒಂದು 15 ಲಕ್ಷದ ಕಾರ್ ತಗೋಬೇಕು ಅಂದರೆ ಏನಿಲ್ಲ ಅಂದರೂ 9 ರಿಂದ 9.5 ಲಕ್ಷ ಟ್ಯಾಕ್ಸನ್ನೇ ಪೇ ಮಾಡಬೇಕಾಗುತ್ತೆ. ಸೊ ಇದ್ರ ಜೊತೆಗೇನೆ ಒಬ್ಬ ವ್ಯಕ್ತಿ ಈ ಒಂದು ಕಾರ್ನ ತಗೊಳ್ಳೋಕೆ ಇಷ್ಟೆಲ್ಲ ಅರ್ನ್ ಮಾಡ್ತಿದ್ದಾನೆ ಅಂದರೆ ಆತ ಇನ್ನೊಂದು ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಸೊ ಅದು ಯಾವ ಟ್ಯಾಕ್ಸ್ ಅಂತ ನಮಗೆ ಕಮೆಂಟ್ ಮಾಡಿ.